ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸೋದು ಕುಂಬಳಕಾಯಿ ದೀಪ ಹಚ್ಚೋದು. ಕುಂಬಳಕಾಯಿ ದೀಪ ಏನಕ್ಕೆ ಹಚ್ತಾರೆ ಅಂತ ಹೇಳಿದ್ರೆ ನಾನು ನಿಮಗೆಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ಓಕೆನಾ. ಸೊ ಅವರವರ ನಂಬಿಕೆ ಅವರವರಿಗೆ ಇರುತ್ತೆ. ಸೊ ನಾವೇನು ಮಾಡ್ಲಿಕ್ಕಾಗಲ್ಲ. ಒಬ್ಬೊಬ್ರು ಕಮೆಂಟ್ ಮಾಡಬಹುದು ಈ ಥರ ಹಚ್ಚಬಾರ್ದು ಅಂತ. ಆದರೆ ಒಳ್ಳೇದಾಗತ್ತೆ ಅಂತಂದರೆ ಯಾವ್ದು ಬೇಕಾದ್ರೂ ಮಾಡ್ಬೋದಲ್ವಾ. ಸೊ ಕೆಟ್ಟದಾಗಲೇ ಬೇಡ ಅಂತ ಒಂದ್ಸಲ 100 ಸಲ ಯೋಚನೆ ಮಾಡ್ಬೋದು. ಒಂದು ಒಳ್ಳೆ ಕಾರ್ಯ ಮಾಡ್ತೀವಿ, ಒಂದು ಒಳ್ಳೇದಾಗ್ತಿದೆ ಅಂತಂತಂದರೆ ಯಾಕೆ ಯೋಚನೆ ಮಾಡಬೇಕಲ್ವಾ. ಸೊ ಹಾಗಾಗಿ ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಒಂದು ಶೇರ್ ಮಾಡಿ. ಸೊ ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಈ ಒಂದು ಕುಂಬಳಕಾಯಿ ದೀಪನ ಏನಕ್ಕೆ ಹಚ್ತೀವಿ ಅಂತ ಒಂದು ನಿಮಗೆ ಕ್ವಶನ್ ಇರ್ಬೋದು. ಕುಂಬಳಕಾಯಿ ದೀಪ ಏನಕ್ಕೆ ಹಚ್ತೀವಿ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ, ಹಾಗೆಯೇ ಒಂದು ಕೆಲಸಗಳು ಆಗ್ತಾಯಿಲ್ಲ ನಿಮ್ಮ ಮನೆಯಲ್ಲಿ, ಆ್ಯಂಡ್ ತುಂಬಾ ಹೆಲ್ತ್ ಇಶ್ಯೂಸ್ ತುಂಬಾ ಆಗ್ತಾಯಿದೆ. ಅಂದರೆ ಮನೆ ಯಜಮಾನರಾಗಿರ್ಬೋದು, ಮನೇಲಿ ಯಾರಾದರೂ ಆಗಿರ್ಬೋದು, ತುಂಬಾ ಒಂದು ಹೆಲ್ತ್ ಇಶ್ಯೂಸಿಂದ ಸಫರ್ ಮಾಡ್ತಿದ್ದಾರೆ. ಯಾವುದೇ ಒಂದು ಡಾಕ್ಟರ್ಸ್ಗಳಿಂದ, ಯಾವುದೇ ಒಂದು ಔಷಧಿಗಳಿಂದ ಗುಣ ಆಗದೇ ಇರುವಂತಹ ಒಂದು ತುಂಬಾ ಯಾವುದ್ಯಾವುದೋ ಒಂದು ರೋಗಗಳಿರ್ಬೋದು, ಹೆಲ್ತ್ ಇಶ್ಯೂಸ್ ಯಾವುದಾದ್ರೂ ಆಗಿರ್ಬೋದು. ಸೊ ಆ ಒಂದು ಪ್ರಾಬ್ಲಮ್ಗೆ ಸೊ ನಿಮ್ಮ ಸಲ್ಯೂಷನ್ ಏನು ಅಂತ ಹೇಳಿದ್ರೆ ಈ ಒಂದು ಕುಂಬಳಕಾಯಿ ದೀಪ. ಈ ಕುಂಬಳಕಾಯಿ ದೀಪನ ಯಾವ ದೇವರಿಗೆ ಹಚ್ತೀವಿ ಅಂತ ಹೇಳಿದ್ರೆ ಕಾಲಭೈರವೇಶ್ವರ ಮತ್ತು ಕಾಳಿಕಾ ದೇವಿಗೆ ನಾವು ಹಚ್ತೀವಿ. ಸೊ ಈ ಒಂದು ಕುಂಬಳಕಾಯಿ ದೀಪ ಹಚ್ಚೋದ್ರಿಂದ ನಿಮಗೆ ಮೊದಲನೇ ವಾರದಿಂದ ನಿಮಗೆ ತುಂಬಾ ಒಂದು ಚೇಂಜಸ್ ಕಾಣ್ತೀರಾ ನೀವು ನಿಮ್ಮ ಮನೆಯಲ್ಲಿ. ಸೊ ಒಂದ್ಸಲ ನೀವು ಟ್ರೈ ಮಾಡಿ. ಸೊ ಟ್ರೈ ಮಾಡೋದ್ರಿಂದ ಯಾವುದೇ ಒಂದು ಲಾಸ್ ಇರೋದಿಲ್ಲ. ಯಾಕಂದರೆ ದೇವರಿಗೆ ನಾವು ಏನೇ ಮಾಡಿದ್ರೂ ಕೂಡ ದೇವರು ಅದನ್ನು ಇಟ್ಕೊಂಡಿರಲ್ಲ, ರಿಟರ್ನ್ ಕೊಡ್ತಾರೆ. ಸೊ ಹಾಗಾಗಿ ನಾವು ಈ ದೀಪ ಹಚ್ಚೋದ್ರಿಂದ ಕಳ್ಕೊಳ್ಳೋದೇನಿಲ್ಲ ಅಂತ. ಹಾಗಾಗಿ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಒಂದು ಮನಸ್ಸಲ್ಲಿ ನಾವು ದೀಪ ಹಚ್ಚಿದ್ರೆ ಆ ಕೋರಿಕೆಗಳು ಈಡೇರುತ್ತೆ ಅಂತ ನಂಬಬಹುದು. ಈಗ ನಾವು ಕುಂಬಳಕಾಯಿ ದೀಪನ ಹೇಗೆ ಹಚ್ಚೋದು ಅಂತ ನಾವು ನೋಡೋಣ ಬನ್ನಿ. ನಾವು ಕುಂಬಳಕಾಯಿನ ಸೆಲೆಕ್ಟ್ ಮಾಡುವಾಗ ತುಂಬ ಚಿಕ್ಕ ಕುಂಬಳಕಾಯಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಕುಂಬಳಕಾಯಿ ದೀಪ ಹಚ್ಚಬೇಕಾದ್ರೆ ಚಿಕ್ಕದಾಗಿ ಎತ್ಕೋತೀವಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಮಗೆ ಎಣ್ಣೆ ಅಷ್ಟು ತುಂಬಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಚಿಕ್ಕ ಕುಂಬಳಕಾಯಿ ತಗೊಂಡ್ರೆ ನಮಗೆ ಅಟ್ಲೀಸ್ಟ್ ಒಂದು ಬತ್ತಿ ಮುಳುಗಿ ಒಂದು ದೀಪ ಹುರಿಯೋ ಅಷ್ಟು ನಾವು ಈ ಕುಂಬಳಕಾಯಿನ ತೊಗೋಬೇಕಾಗುತ್ತೆ. ಆ ಚಿಕ್ಕ ಕುಂಬಳಕಾಯಿ ತೊಗೋಬೇಕಾಗುತ್ತೆ. ದೊಡ್ಡದು ತೊಗೊಂಡ್ರೆ ತುಂಬ ಜಾಸ್ತಿ ಖರ್ಚಾಗುತ್ತೆ ಎಣ್ಣೆ. ಸೊ ಹಾಗಾಗಿ ಚಿಕ್ಕ ಕುಂಬಳಕಾಯಿ ತೊಗೊಂಡ್ರೆ ಅಟ್ಲೀಸ್ಟ್ ನಾವು ಮ್ಯಾನೇಜ್ ಮಾಡ್ಬೋದು, ಓಕೆನಾ. ಸೊ ಹಾಗಾಗಿ ನಾನು ಚಿಕ್ಕ ಕುಂಬಳಕಾಯಿ ತೊಗೊಂಡಿದ್ದೀನಿ. ಸೊ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನೋಡ್ತಾ ಇರಿ, ಓಕೆನಾ. ಸೊ ಏನೇ ಒಂದು ಡೌಟ್ಸ್ ಇದ್ರೂ ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಕ್ವೆಶನ್ಸ್ಗಳಿಗೆ, ಡೌಟ್ಗಳಿಗೆ ಪರಿಹಾರ ಕೊಡ್ತೀನಿ, ಹಾಗೆಯೇ ರಿಪ್ಲೈ ಮಾಡ್ತೀನಿ, ಓಕೆನಾ. ಸೊ ಬನ್ನಿ ವಿಡಿಯೋ ಮಾಡೋಣ. ಸೊ ಹಾಗೆಯೇ ನೀವು ಏನೇ ಮಾಡ್ತಿದ್ರೆ ಕುಂಬಳಕಾಯಿ ದೀಪ ನೀವು ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಒಂದು ಮನಸ್ಸಲ್ಲಿ ಆ ಕಾಳಿಕಾ ದೇವಿ ಮತ್ತು ಕಾಲಭೈರೇಶ್ವರನ ಮನಸ್ಸಲ್ಲಿ ನೆನೆಸ್ಕೊಂಡು ಸೊ ನೀವು ಈ ಕುಂಬಳಕಾಯಿ ದೀಪನ ಹಚ್ಚಬೇಕು. ಯೂಶ್ವಲಿ ಕುಂಬಳಕಾಯಿ ದೀಪನ ಆ ಒಂದು ದೇವಸ್ಥಾನ ಅಂದರೆ ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಹಚ್ತಾರೆ, ಆ ಒಂದು ಗರುಡಗಂಬದ ಮುಂದೆಗಡೆ. ಯಾಕಂದರೆ ನಿಮ್ಮ ಕಷ್ಟಗಳು ತೀರಲಿ, ಹಾಗೆಯೇ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಹೋಗಲಿ, ಹಾಗೆಯೇ ಆ ಒಂದು ಹೆಲ್ತ್ ಇಶ್ಯೂಸ್ ಏನಿದೆ ಆ ಹೆಲ್ತ್ ಇಶ್ಯೂಸ್ಗಳು ಸಾಲ್ವ್ ಆಗಲಿ ಅಂತ ಹೇಳ್ಬಿಟ್ಟು ಈ ಕುಂಬಳಕಾಯಿ ದೀಪನ ಹಚ್ತಾರೆ. ಸೊ ಅಲ್ಲೇ ಹೋಗಿ ಹಚ್ಚಬೇಕು ಅಂತಲ್ಲ, ಯಾಕಂದರೆ ಎಲ್ಲ ಒಂದು ಊರುಗಳಲ್ಲಿ ಒಂದು ಕಾಲಭೈರೇಶ್ವರ ದೇವಸ್ಥಾನ ಇರೋದಿಲ್ಲ. ಹಾಗಾಗಿ ಸೊ ಈ ಮನೆಯ ಒಂದು ಬಾಗಿಲಿರುತ್ತಲ್ಲ, ಆ ಬಾಗಿಲನ್ನ ನಾವು ಆ ಲಕ್ಷ್ಮೀ ಸ್ವರೂಪ, ಒಂದು ಕಾಲಭೈರೇಶ್ವರ ಸ್ವರೂಪ ಅಂತ ಹೇಳಿಬಿಟ್ಟು ಮನೆಯ ಒಂದು ಬಾಗಿಲಿನ ಒಂದು ಮುಂದ್ಗಡೆ ನಾವು ಈ ದೀಪನ ಹಚ್ತೀವಿ. ಹಾಗೆಯೇ ಈ ಕುಂಬಳಕಾಯಿ ದೀಪ ಹಚ್ಚೋದ್ರಿಂದ ನಮ್ಮ ಮನೆ ದೇವರುಗಳು ಅಂದರೆ ನಿಮ್ಮ ಮನೆಯ ಒಂದು ದೇವರು ಇರ್ತಾರಲ್ಲ, ಸೊ ಅವರು ಸಂಚಾರ ಮಾಡ್ತಾರೆ. ಸಂಚಾರ